ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಪಟೇಲ್. ಮೊದಲನೇದಾಗಿ ಓಪನ್ ಅಪ್ ಆಗಿ ಅಂತ ಹೇಳ್ತಾನೇ ಇದ್ರು ಪ್ರತಾಪ್ ಅವ್ರಿಗೆ. ಬಟ್ ಇವತ್ತಿನ ಬೆಳಗಿನ ನೀವು ಪ್ರೋಮೋ ಏನಾದರೂ ನೋಡಿದರೆ ಇಷ್ಟೊಂದು ಓಪನ್ ಅಪ್ ಪ್ರತಾಪು ಅಂತ ನಿಮ್ಗೆ ಅನಿಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಮನೆ ಮಂದಿ ಬಿದ್ದು ನಗೋದಂತೂ ಗ್ಯಾರಂಟಿ. ಒಂದು ಲೆಕ್ಕಾಚಾರದಲ್ಲಿ ಮೊದಲಿಂದನೂ ವಿನಯ್ಗೆ ಪ್ರತಾಪ್ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾರೆ. ವಿನಯ್ಗೆ ಪ್ರತಾಪ್ ವಿನಯ್ಗೆ, ಅದರಲ್ಲೂ ಈಗ 3 ವಾರಗಳಲ್ಲಿ ಕೂಡ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ ವಿನಯ್ಗೆ ಪ್ರತಾಪ್. ಅದರಲ್ಲಂತೂ ಯಾವ ಡೌಟೇ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಈ ಒಂದು ನಡವಳಿಕೆ ಖಂಡಿತವಾಗ್ಲೂ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಲೆಕ್ಕಾಚಾರದಲ್ಲಿ ಸಂಗೀತ, ವಿನಯ್, ಪ್ರತಾಪ್ ಇವ್ರು 3 ಜನನ ಈ ಒಂದು ಜರ್ನಿಯ ಫೈನಲಿಸ್ಟ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾನೇ ಇದೆ. ಓಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದರ ಜೊತೆಗೆ ನಿನ್ನೆ ಒಂದು ಆಟ ಆಯಿತು 1 2 6 ಯಾರು ಎಲ್ಲಿ ಯಾವ ಸ್ಥಾನವನ್ನು ಪಡೆದ್ರು, ಯಾವ ರೀತಿಯಾಗಿ ಜಗಳ ಕೂಡ ಆಯಿತು, ಅದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಮಮತಾ ನನ್ನ ಜೊತೆಗಿದ್ದಾರೆ. ಮಮತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾ, ಮೊದಲನೇದಾಗಿ ಡ್ರೋನ್ ಪ್ರತಾಪ್ ಅವರ ಈ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡಿದರೆ ಈ ರೀತಿಯಾಗಿ ಮಾತನಾಡ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಮಾತನಾಡುವಾಗ ನನ್ನ ಬಗ್ಗೆ ಮಾತನಾಡಿದ್ರೆ ಹುಷಾರ್ ಅಂತ ಹೇಳಿ ಹೋಗ್ತಾರೆ. ಅದನ್ನು ಎಷ್ಟು ಇಮಿಟೇಟ್ ಮಾಡಿದರು ಅಂದರೆ ಉಳಿದ ಎಲ್ಲ ಸ್ಪರ್ಧಿಗಳು ಕೂಡ ನಗ್ತಾ ಇದ್ರು. ಆಮೇಲೆ ಜಗ್ಗೇಶ್ ಅವರ ಒಂದು ಆ್ಯಕ್ಟಿಂಗ್ ನೆನಪು ಬಂತು ನನಗೆ. ಆ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ರಿಯಲ್ ಕ್ಯಾರೆಕ್ಟ್ರು ಅಂತ ಅನಿಸ್ತಾ ಇದೆಯಾ? ಸರ್, ರಿಯಲ್ ಕ್ಯಾರೆಕ್ಟರ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಹೋದ್ವಾರನೇ ಸುದೀಪ್ ಅವ್ರು ಹೇಳಿದ್ರು, ಅಂದ್ರೆ ಜಾಸ್ತಿ ಯಾರು ಮಾತಾಡ್ತಾ ಇರ್ತಾರ ಅಂದ್ರೆ ಒಂದ್ಸಲಿ 2 ಸರಿ ಸುಮ್ಮನೆ ಆಗ್ಬೇಕು. ಬಟ್ ಪದೇ ಅದೇ ರಿಪೀಟ್ ಆಗ್ತಾ ಇದ್ರೆ ನಾವು ಮಾತಾಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ರತಾಪ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಏನು ವಿನಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಈ ಮುಂಚೆ ಕೂಡ ಅವ್ರು ಹಾಗೆ ಇದ್ರು, ಹೆಚ್ಚಾಗಿ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಅವ್ರಿಗೇನಾದ್ರೂ ಅನ್ಸಕ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಜಾಸ್ತಿ ಅವ್ರಿಗೆ ಇರಿಟೇಟ್ ಆಗ್ತಾ ಇದ್ರೆ ಅದನ್ನ ಅವರು ಪ್ರಸ್ತಾಪ ಪಡಿಸ್ತಾರೆ. ಅದೇ ಅವ್ರ ಕ್ಯಾರೆಕ್ಟರ್ ಅಂತ ಹೇಳಕ್ಕಾಗಲ್ಲ. ಅವ್ರದ್ದು ಸುಮ್ಮನೆ ಇರೋ ಕ್ಯಾರೆಕ್ಟರು. ಯಾವಾಗ ಜಾಸ್ತಿ ಅವ್ರ ಮೇಲೆ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಅಂದ್ರೆ ಒಂದು ಮಾನಸಿಕವಾಗಿ ಹೆಚ್ಚಾಗಿ ಅವ್ರಿಗೆ ಒಂದು ನೋವು ಉಂಟು ಮಾಡ್ತಾರೋ ಆಗ ಅವರು ತಿರುಗಿ ಬೀಳ್ತಾರೆ ಅನ್ನೋದನ್ನ ಪ್ರತಾಪ್ ಅವ್ರು. ಬಟ್ ಈ ರೀತಿಯಾಗಿ ತಿರುಗಿ ಬೀಳೋದ್ರಿಂದನೇ ಒಂದ್ ಸ್ವಲ್ಪ ಡ್ರೋನ್ ಪ್ರತಾಪ್ ಜನರಿಗೆ ಇಷ್ಟ ಆಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಮೊದಲೊಂದು ಸ್ವಲ್ಪ ದಿನ, ಒಂದು 50 ದಿನ ತಾನಾಯ್ತು, ತನ್ನ ಕೆಲಸ ಆಯ್ತು, ಟಾಸ್ಕ್ ಬಂದಾಗ ಪಾರ್ಟಿಸಿಪೇಟ್ ಆಯ್ತು, ಮತ್ತು ಉಳಿದ ಟೈಮ್ನಲ್ಲಿ ಅವರ ಒಂದು ವಾಶ್ರೂಮಲ್ಲಿ ಕೂತ್ಕೊಳ್ಳೋದು ಇದೇ ನಡೀತಾ ಇತ್ತು. ಬಟ್ 50 ದಿನದ ನಂತರ, ಅದರಲ್ಲೂ ಕೂಡ ಮೊನ್ನೆಯ ಏನು ಫೈನಲ್ ಟಿಕೆಟ್ ಟಾಸ್ಕ್ ಇದೆ ಅಲ್ಲಿಂದ ತುಂಬ ಚೇತರಿಸ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್. ಒಂದು ಲೆಕ್ಕಾಚಾರದಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ರು. ಯಾರಾದರೂ ಏನಾದರೂ ಅಂದರೆ ಎದುರುತ ಕೊಡ್ತಾರೆ. ಬಟ್ ಇವತ್ತಿನ ಆ ಲೆಕ್ಕಾಚಾರದಲ್ಲಿ ನಾನು ನೋಡಿದರೆ ವಿನಯ್ ಅವ್ರಿಗಂತೂ ಸರಿಯಾಗಿ ತೊಳೆದ್ರು ಅಂತ ಅನ್ಸುತ್ತೆ. ಪ್ರತಿ ಸರಿ ಕೂಡ ವಿನಯ್ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದನ್ನು ನೋಡ್ತೀವಿ. ವಿನಯ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ, ಮೊದಲಿಂದನೂ ಆರಂಭದಿಂದನೂ ಆಡಿದ್ದಾರೆ, ಈಗ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಅದ್ರ ಬಗ್ಗೆ ಅವರು ಕೂಡ ವಿನ್ನಿಂಗ್ ಕ್ಯಾಂಡಿಡೇಟೇ, ನಾನು ಇಲ್ಲ ಅನ್ನಲ್ಲ. ಬಟ್ ವಿನ್ನಿಂಗ್ ಕ್ಯಾಂಡಿಡೇಟ್ ಜೊತೆಗೆ ಪ್ರತಾಪ್ನಂತವ್ರು ಗುದ್ದಾಡ್ತಾರಲ್ಲ, ಅದು ಎಲ್ಲೋ ಜನರಿಗೆ ಇಷ್ಟ ಆಗತ್ತೇನೋ ಅಂತ ನನಗೂ ಅನಿಸುತ್ತೆ. ಡ್ರೋನ್ ಪ್ರತಾಪ್, ವಿನಯ್, ಸಂಗೀತ ಈ 3 ಜನರಲ್ಲಿ ಯಾರು ದಿ ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ? ಸರ್, ದಿ ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಆ 3 ಜನ ಕೂಡ ಅವ್ರವ್ರದೇ ಆದ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದು ಸಂಗೀತ ತರ ಬೇರೆ ರೀತಿ ಕಷ್ಟಗಳು ಪಟ್ಕೊಂಡು ಬೇರೆಯವ್ರನ್ನೆಲ್ಲ ಎದುರಾಕೊಂಡು ತನ್ನ ಸ್ನೇಹನ ಬಿಟ್ಕೊಟ್ಟು ಆ ಸ್ನೇಹಿತರನ್ನೇ ಎದುರಾಕೊಂಡು ಈ ರೀತಿ ಎಲ್ಲ ಕಷ್ಟಪಟ್ಟಿದ್ದಾರೆ. ಇನ್ನು ವಿನಯ್ ಅಂತ ನೋಡಕ್ ಹೋದ್ರೆ ಅವರನ್ನೇ ಅವರು ಕೆಟ್ಟದಾಗಿ ಗುರುತಿಸ್ಕೊಂಡು ಮತ್ತೆ ಅಗ್ರೆಸಿವ್ ಆಗಿ ಆಡ್ತಾ ಈ ರೀತಿ ಎಲ್ಲ ಅವ್ರದೇ ರೀತಿಯಲ್ಲಿ ಆಗಿ ಅವರು ಕಷ್ಟಪಟ್ಟಿದ್ದಾರೆ. ಇನ್ನು ಪ್ರತಾಪ್ ಅಂತ ಬಂದಾಗ ಅಂದ್ರೆ ಸ್ಟಾರ್ಟಿಂಗ್ ಮನೆಯಲ್ಲಿ ಅವ್ರನ್ನ ಎಲ್ಲರೂ ಕೂಡ ಅವ್ರು ಮಾಡಿದಂತಹ ಒಂದು ತಪ್ಪನ್ನೇ ಪದೇ ಹೇಳ್ತಾ, ನೀನ್ ಹಾಗ್ ಮಾಡಿದ್ಯಾ, ನೀನ್ ಬರೀ ಸುಳ್ಳು, ನೀನ್ ಫೇಕು ಅಂತೆಲ್ಲ ಹೇಳಿ ಅವ್ರದೊಂದು ಮಾನಸಿಕವಾಗಿ ಕುಗ್ಸಿದ್ರು. ಅದಾದ ನಂತರ ಯಾವಾಗ ಜನತೆ ಅವ್ರನ್ನ ಇಷ್ಟಪಡೋಕ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಆದ್ಮೇಲೆ ಸುದೀಪ್ ಅವರು ಮೋಟಿವೇಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಪ್ರತಾಪ್ ಅವರು ಚೂರು ಪಿಕಪ್ ಆಗ್ತಾ ಬಂದ್ರು. ಇನ್ನೇನು ಬಿಗ್ ಬಾಸ್ಗೆ ಕೊನೆ ಕ್ಷಣಗಳು ಇರ್ಬೇಕಾದಂತಹ ಈ ಸಮಯದಲ್ಲಿ ಇನ್ನಷ್ಟು ಎಚ್ಚೆತ್ಕೊಂಡಿದ್ದಾರೆ ಪ್ರತಾಪ್ ಅವರು ಅಂತ ಅನ್ಸುತ್ತೆ. ಸೊ ನಾವು ಇವರೇ ಕರೆಕ್ಟ್ ಅಂತ ಜಡ್ಜ್ ಮಾಡಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. 3 ಜನರು ಕೂಡ ಅವ್ರವ್ರದೇ ರೀತಿಯಾದಂತಹದಲ್ಲಿ ಮನೆಗೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಹಾಗೆ ಪರ್ಫಾರ್ಮೆನ್ಸು ಕೊಟ್ಟಿದ್ದಾರೆ ಸರ್. ಒಂದು ಲೆಕ್ಕಾಚಾರದಲ್ಲಿ ಈಗ 6 ಜನ ಇದ್ದಾರೆ, ನಾವು ಇವರೇ 3 ಜನ ಹೋಗ್ತಾರೆ ಅಂತಾನೂ ಇಲ್ಲ. ಆ 6 ಜನರಲ್ಲಿ ಆ 3 ಜನ ಯಾಕೆ ಹೋಗಲ್ಲ
ಹೇಳಲ್ಲ ಅಂತಂದರೆ, ಕಾರ್ತಿಕ್ ಅವರು ಈಗ 2 ದಿವಸದಿಂದ ತುಂಬ ಅಗ್ರೆಸಿವ್ ಆಗಿ ಮಾತನಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೂ ಗೊತ್ತಿದೆ ಅವರ ಆಟ ಮೊದಲು ಒಂದು 50 ದಿನ ಆದಮೇಲೆ ಪೂರ್ತಿ ಡೌನ್ ಆಗಿಬಿಟ್ರು ಫ್ರೆಂಡ್ಶಿಪ್ನ. ಆ ಒಂದು ಕಾರ್ತಿಕದ ಕೆಲವೊಂದು ಮೈನಸ್ ಪಾಯಿಂಟ್ಸ್ಗಳನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು, ಆ್ಯಸ್ ಎ ಫ್ರೆಂಡ್ಸ್ ಅಂತ ನೀವು ಗ್ರೂಪ್ ಮಾಡ್ಕೊಂಡಾಗ ಬೇರೆಯವ್ರನ್ನ ನೀವು ನಾಮಿನೇಟ್ ಮಾಡುವಂತಹ ಅಧಿಕಾರ ಇತ್ತು, ಅಥವಾ ಆ ಒಂದು ಸಂದರ್ಭ ಇದ್ದಾಗಲೂ ಕೂಡ ಫ್ರೆಂಡ್ಸ್ನೇ ಅವರು ಚೂಸ್ ಮಾಡಿದ್ದು, ಅಲ್ಲಿ ಅವ್ರಿಗೆ ಮೈನಸ್ ಆಯಿತು. ಮೊದಲು ಸಂಗೀತ ಅವ್ರನ್ನ ಚೂಸ್ ಮಾಡಿದ್ರು, ಸಂಗೀತ ಅವರು ಅವ್ರ ಫ್ರೆಂಡ್ಶಿಪ್ನ ಬಿಟ್ಟರು. ಆಮೇಲೆ ತನಿಷಾ ಅವ್ರನ್ನ ಚೂಸ್ ಮಾಡಿದ್ರು, ಅವ್ರ ಫ್ರೆಂಡ್ಶಿಪ್ ಬಿಟ್ಟು. ಈಗ ನೋಡಿ ವರ್ತೂರು, ಆಮೇಲೆ ತುಕಾಲಿ ಮತ್ತು ಇವ್ರು 3 ಜನ ಇದ್ದಾರೆ ಕಾರ್ತಿಕ್. ಬಟ್ ಇಲ್ಲಿ ನಿನ್ನೆ ನಾಮಿನೇಷನ್ ಅಂತ ಬಂದಾಗ ವರ್ತೂರು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಯಾಕೋ ಇದು ಎಲ್ಲೋ ಕಾರ್ತಿಕ್ಗೆ ಮೈನಸ್ ಆಗ್ತಾ ಇದೆ ಜಾಸ್ತಿ ಅಂತ ನಾನು ಅನ್ಕೊಡ್ತಿದ್ದೀನಿ. ಅದು ಆ ಥರದ ಬುದ್ಧಿನೋ ಅಥವಾ ನಿಜವಾಗ್ಲೂ ನನಗನ್ಸಿದ್ದನ್ನು ನಾನು ಮಾಡ್ತೀನಿ, ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಜಗಳಗಳು ಜಾಸ್ತಿ ಆಯಿತು. ಅವ್ರ ಜೊತೆಗೆ ನಮ್ರತಾ ಅವ್ರ ಜೊತೆಗೆ, ತನಿಷಾ ಅವ್ರ ಜೊತೆಗೆ, ಸಂಗೀತ ಅವ್ರ ಜೊತೆಗೆ, ಮತ್ತು ವರ್ತೂರ್ ಅವ್ರ ಜೊತೆಗೂ ಅವ್ರು ಕೂಡ ಸರಿ ಇಲ್ಲ. ಡೈಲಿ ಅವ್ರ ಜೊತೆಗೆ ಇರ್ತಾರೆ, ಬಟ್ ಅವ್ರ ಜೊತೆಗೆ ಸರಿ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಕಾರ್ತಿಕ್ ಎಡವಿದ್ರು. ಅವರು ಫ್ರೆಂಡ್ಶಿಪ್ ಗ್ರೂಪ್ನ ಬಿಟ್ಕೊಟ್ಟಿದ್ದು ತಪ್ಪು ಅಂತ ಅಲ್ಲ, ಬಟ್ ಅದು ಬಿಟ್ಕೊಟ್ಟಿದ್ದೇ ಅವ್ರಿಗೆ ಮೈನಸ್ ಆಯಿತು. ಒಬ್ಬರೇ ಏಕಾಂಗಿ ಆದರೂ ಕುಗ್ಗಿದ್ರು, ಟಾಸ್ಕಲ್ಲೂ ಕೂಡ ಕುಗ್ಗಿದ್ರು ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಬರಲ್ಲ. ಇನ್ನೊಂದು ಕಡೆಗೆ ಸಂತು ಪಂತು ಅಂತ ನೋಡಿದರೆ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸಂತು ಅಂತೂ ಖಂಡಿತವಾಗ್ಲೂ ತುಂಬ ಜನರನ್ನು ನಗಿಸಿದಾನೆ ಮನೆಯವರು. ಬಟ್ ವಿನ್ನಿಂಗ್ ಕ್ಯಾಂಡಿಡೇಟಿಗೆ ಬೇಕಾದಂಥ ಒಂದು ಅರ್ಹತೆಗಳಿದಾವೆ. ಜಸ್ಟ್ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಮಾತನಾಡೋದು, ಸ್ಟ್ರಾಟರ್ಜಿ ಮಾಡೋದು, ಅದನ್ನು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಇನ್ನು ಪಂತು ಕೂಡ ಹಾಗೆ, ಅವರು ಕೂಡ ಒಂದು ಒಳ್ಳೆ ಆಟ ಇದ್ದಿದ್ದನ್ನು ಇದ್ದಾಗೆ ಹೇಳ್ತಾರೆ. ಬಟ್ ಗೇಮ್ಸ್ ಅಂತ ಬಂದಾಗ, ಮನೆಯಲ್ಲಿರುವವ್ರ ಜೊತೆಗೆ ಒಡನಾಟ ಅಂತ ಬಂದಾಗ ಖಂಡಿತವಾಗ್ಲೂ ಅವರು ಹಿಂದೆ ಉಳಿದಿದ್ದಾರೆ. ಈ 3 ಜನರು ಖಂಡಿತವಾಗ್ಲೂ ನನಗೆ ಯಾಕೋ ಫೈನಲಿಗೆ ಬರಲ್ಲ ಅಂತ ಅನ್ಸುತ್ತೆ. ಇನ್ನು 3 ಜನರ ಬಗ್ಗೆ ಹೇಳ್ತೀನಿ. ಒಂದು ಡ್ರೋನ್ ಪ್ರತಾಪ್, ಇನ್ನೊಂದು ವಿನಯ್ ಮತ್ತು ಸಂಗೀತ. ಸಂಗೀತ ಆರಂಭದಿಂದಲೂ ಕೂಡ ಏನು ವಿನಯ್ ಅವ್ರ ಜೊತೆಗೆ ಆ ಒಂದು ಅಗ್ರೆಸಿವ್ ಆಟನೇ ಈಗ ಅವರು ಫೈನಲಿಸ್ಟ್ ಆಗೋದಕ್ಕೆ ಕಾರಣ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂಡಿವಿಜುವಲ್ ಆಗಿ ಆಡಿದ್ದಾರೆ. ಸ್ನೇಹದಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಬಂದಾಗ ಖಂಡಿತವಾಗ್ಲೂ ಅಲ್ಲೂ ಕೂಡ ನಿಂತ್ಕೊಂಡಿದ್ದಾರೆ. ತಾನು ಒಬ್ಬಳೇ ಅಂತ ಹೇಳಿ ಲೇಡಿ ಬಾಂಡ್ ಆಗಿ ನಿಂತ್ಕೊಂಡಿದ್ದಾರೆ. ಬಟ್ ಮೈನಸ್ಗಳಿಲ್ವಾ? ಖಂಡಿತವಾಗ್ಲೂ ಮೈನಸ್ಗಳಿದ್ದಾವೆ. ಯಾರೋ ಒಬ್ಬ ಸ್ನೇಹಿತ ಅಂದ ತಕ್ಷಣ ಅವರೇನೋ ಮೋಸ ಮಾಡಿದ್ರು ಅಂತ ಹೇಳಿ ವಾಪಸ್ ಅಲ್ಲಿ ಹೋಗಲೇ ಇಲ್ಲ ಅವರು. ಅದು ಎಲ್ಲೋ ನನಗೂ ಕೂಡ ಇಷ್ಟ ಆಗಲಿಲ್ಲ. ಇನ್ನೊಂದು ಕಡೆಗೆ ಡ್ರೋನ್ ಪ್ರತಾಪ್ 2-3 ಸರಿ ತಪ್ಪು ಮಾಡಿದ್ರು, 2-3 ಸರಿ ಅವ್ರನ್ನೂ ಆಟದಿಂದ ಹೊರಗೊಟ್ರು. ಬಟ್ ಡ್ರೋನ್ ಪ್ರತಾಪೇ ಬೇಕು, ನನಗೆ ಆತನೇ ತಮ್ಮ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ಕಾರ್ತಿಕ್ಗೊಂದು ನ್ಯಾಯ, ಇಲ್ಲಿ ಡ್ರೋನ್ ಪ್ರತಾಪ್ಗೊಂದು ನ್ಯಾಯ. ಓಕೆ, ಇನ್ನು ವಿನಯ್ ಆಟಕ್ಕೆ ಬಂದರೆ ಖಂಡಿತವಾಗ್ಲೂ ವಿನಯ್ ತುಂಬ ಚೆನ್ನಾಗಿ ಆಡಿದ್ರು ಆರಂಭದಿಂದನೂ. ಅವ್ರ ಆಟವನ್ನು, ಅವರ ವ್ಯಕ್ತಿತ್ವವನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಟ್ ನಿನ್ನೆ ನೋಡಿ ಪ್ರತಿ ಸಾರಿ ಕೂಡ ಡ್ರೋನ್ ಪ್ರತಾಪ್ನ ತೆಗಳವರು. ಕ್ಯಾಪ್ಟನ್ ಆಗಬೇಕು ಅಂತ ಆಯ್ಕೆ ಅಂತ ಬಂದಾಗ ನೀವು ಡ್ರೋನ್ ಪ್ರತಾಪ್ನ ಮಾಡ್ತೀರಾ. ಮತ್ತು ನೀವು ಹೇಗೆ ತಿಳ್ಕೊಳ್ಳೋದು ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಓಟ್ಸ್ ಇದೆ ಅಂತ ಹೇಳಿ ಅವ್ರು ಬಾಲ ಹಿಡಿಯೋದಕ್ಕೆ ಹೋದ್ರು? ನನಗೆ ಗೊತ್ತಿಲ್ಲ. ಇನ್ನೊಂದು ಲೆಕ್ಕಾಚಾರದಲ್ಲಿ ಏನು ಡ್ರೋನ್ ಪ್ರತಾಪ್ ಖಂಡಿತವಾಗ್ಲೂ ಆತನಿಗೆ ಇರುವಂತಹ ಈಗಿನ ಓಟ್ಸ್ಗಳನ್ನು ಹೊರಗಡೆ ನೋಡಿದರೆ, ಓಟ್ಸ್ ಮೂಲಕ ಏನಾದರೂ ಬಿಗ್ ಬಾಸ್ ಗೆದ್ರು ಅಂದರೆ ಡ್ರೋನ್ ಪ್ರತಾಪೇ ಗೆಲ್ಲಬೇಕು, ಅದರಲ್ಲಿ ಯಾವ ಡೌಟೇ ಇಲ್ಲ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಎಲ್ಲೇ ನೀವು ಅದ್ರ ಬಗ್ಗೆ ಕಮೆಂಟ್ಸ್ಗಳನ್ನ ತಗೊಳ್ಳಿ, ಡ್ರೋನ್ ಪ್ರತಾಪಿಗೆ ಮಾಡುವಷ್ಟು ಸಪೋರ್ಟ್ ಜನ ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇಶಾನಿ ಅವರು ಕಾಗೆ ಕಕ್ಕ ಮಾಡಿ ಮನೆ ತುಂಬ ಓಡಾಡ್ತಾ ಇದೆ, ಇದು ಒಂದು ಮಾತನ್ನು ಹೇಳಿದ್ದಕ್ಕೆ, ಅವ್ರದ್ದು ಒಂದು ಪರ್ಸನಲ್ ಪೋಸ್ಟ್ ಹಾಕಿದ್ದಕ್ಕೆ ಅವ್ರಿಗೆ ಲೈಕ್ಸ್ ಬಂದಿದ್ದು 5,000-6,000-7,000. ಬಟ್ ಕಮೆಂಟ್ಸ್ ಬಂದಿದ್ದು 90,000-1,00,000 ಕೂಡ ಕಮೆಂಟ್ಸ್ ಬರುತ್ತೆ. ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ಅಭಿಮಾನಿಗಳು. ಇಲ್ಲಿ ಅವರವರ ವ್ಯಕ್ತಿತ್ವ ಇದೆ, ಬಟ್ ಯಾರು ಗೆಲ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಟ್ ಫೈನಲ್ 3 ಅಂತ ಬಂದರೆ ಖಂಡಿತವಾಗ್ಲೂ ನಮಗೆ ಕಾಣಿಸ್ತಾ ಇದ್ದಾರೆ ಡ್ರೋನ್ ಪ್ರತಾಪ್, ವಿನಯ್ ಮತ್ತು ಸಂಗೀತ. ಬಟ್ ಇಲ್ಲಿ ವಿನ್ನಿಂಗ್ ಯಾರಾಗ್ತಾರೆ ಅನ್ನೋದು ಸರ್ಪ್ರೈಸ್ ಆಗಿ ನೋಡ್ಬೋದು. ಈಗ 6 ಜನ ಇದ್ದಾರೆ ಮಮತಾ ಮನೆಯಲ್ಲಿ. ಖಂಡಿತವಾಗ್ಲೂ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಇದ್ದೇ ಇರುತ್ತೆ, ಅಥವಾ ಡೇ ಟೈಮ್ನಲ್ಲಿ ಯಾರನ್ನಾದರೂ ಒಬ್ಬರನ್ನ ಕಳಿಸ್ತಾರೆ. 6 ಜನರಲ್ಲಿ ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿ ಈತ ಮನೆಯಿಂದ ಹೊರಗಡೆ ಹೋದ್ರೂ ಓಕೆಪ್ಪ ಅಂತ ಹೇಳಿದ್ಯಾ ಯಾರಿರ್ಬೋದು ಮತ್ತು ಯಾಕೆ ಅಂತ ಅಂತೀವಿ? ಸರ್, ನನಗೆ ಗೇಮ್ಸ್ ಅಂತ ಬಂದಾಗ ಅಥವಾ ಮನೆಯವ್ರ ಜೊತೆ ಎಲ್ಲ ಕೂತು ಮಾತಾಡುವಾಗ ಅಥವಾ ಇಬ್ರು ಸಪ್ರೇಟ್ ಆಗೇ ಇರ್ತಾರೆ ಅನ್ನೋದು ನೋಡುವಾಗ ನನಗೆ ತುಕಾಲಿ ಅವರು ಅಥವಾ ವರ್ತೂರ್ ಅವರು ಹೋಗ್ತಾರೆ ಅಂತ ಅನ್ಸುತ್ತೆ. ಬಟ್ ಹೇಳಕ್ಕಾಗಲ್ಲ, ಬಿಗ್ ಬಾಸ್ ಲೆಕ್ಕಾಚಾರ, ಜನರ ಲೆಕ್ಕಾಚಾರ ಹೇಗಿದೆ ಅಂತ. ತನಿಷಾನೇ ಬೇಗ ಔಟ್ ಆಗಿದ್ದಾರೆ. ಸೊ ಈ ನೆಕ್ಸ್ಟ್ ಎಲಿಮಿನೇಷನ್ ಕಾರ್ತಿಕ್ ಆದ್ರೂ ಆಗಬಹುದು. ಬಿಕಾಸ್ 1-2 ವಾರದ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಾರ್ತಿಕ್ ಅವ್ರದ್ದು ಏನೂ ಇಲ್ಲ. ಸೊ ಹೀಗಾಗಿ ಹೇಳಕ್ಕಾಗಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ವಾರ, ಈ ವಾರದಲ್ಲಿ ಕಾರ್ತಿಕ್ ಅವ್ರು ಹೋದ್ರೂ ಹೋಗ್ಬೋದು, ಅಥವಾ ಆ ಜಾಗನ ವರ್ತೂರ್ ಅವರು ಅಥವಾ ತುಕಾಲಿ ಅವರು ತುಂಬೋದು ಅಂತ ಅನ್ಸುತ್ತೆ. ತುಕಾಲಿ ಅವ್ರದ್ದು ಏನೂ ಇಲ್ಲ ಸರ್. ಏನು ಡೇ ಫಸ್ಟಿಂದ ನೋಡಿದ್ರೆ ಅವ್ರು ತುಂಬ ಚೆನ್ನಾಗಿ ಮನೇಲಿ ಉಳ್ಕೋಬಹುದು. ಕಾಮಿಡಿ ಮಾಡಿಕೊಂಡೇ ರನ್ನರ್ ಅಪ್ ತನಕ ಬಂದಿದ್ರು ಕುರಿ ಪ್ರತಾಪ್ ಮತ್ತು ಮಂಜು ಪಾವಗಡ. ಅದರಲ್ಲಿ ಒಂದು ಕಾಲ್ ಭಾಗ ಅಲ್ಲ, ಒಂದು ಸಾಸಿವೆ ಕಾಳಷ್ಟು ನನಗೆ ತುಕಾಲಿ
ಅವ್ರ ಕಾಮಿಡಿಗಳು ಏನು ಕಾಣಿಸ್ಲಿಲ್ಲ. ಅಂದ್ರೆ ಕಾಮಿಡಿ ಅಂದ್ರೆ ಅವ್ರ ಕಾಮಿಡಿನ ಮಾಡ್ಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ಮನೆಯವ್ರ ಜೊತೆ ಇರ್ತಾ ಅಥವಾ ಇದು ಟಾಸ್ಕ್ ಬಿಟ್ಟು ಹೊರಗಿಂದ ಅವ್ರದ್ದು ಯಾವುದೇ ಒಂದು ಅವ್ರದ್ದು ಎಷ್ಟು ದೊಡ್ಡ ಅಂದ್ರೆ ಚೆನ್ನಾಗಿ ಮಿಮಿಕ್ರಿ ಎಲ್ಲ ಮಾಡ್ತಾರೆ, ಅದ್ಯಾವುದು ಕೂಡ ಅವ್ರು ಮಾಡಲೇ ಇಲ್ಲ. ಸೊ ತುಕಾಲಿ ಅವರು ಮನೆ ಒಳಗೆ ಇರೋದಕ್ಕೆ ಅಷ್ಟೊಂದು ಅರ್ಹತೆ ಇಲ್ಲ ಅಂತ ನನ್ಗನ್ಸುತ್ತೆ. ಓಕೆ, ನಿನ್ನೆ ಒಂದು ಟಾಸ್ಕ್ ನಡೀತು 1 to 6. ಒಳ್ಳೆಯ ಒಂದು ಆಟ, ಯಾಕಂದರೆ ಇಷ್ಟು ದಿನ ನೀವು ಜರ್ನಿ ಮಾಡಿದ್ದೀರಿ, ಯಾರು ಸ್ನೇಹಿತರು, ಯಾರು ಗೆಲ್ಬೋದು, ಯಾರು ಲಾಸ್ಟ್ ಕೊನೆ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಎಲ್ರಿಗೂ ಗೊತ್ತಿತ್ತು, ಇವರು ಇದೇ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ಆಯಿತು. ಒಂದು ಲೆಕ್ಕಾಚಾರದಲ್ಲಿ ಮೊದಲು ನಮಗೆ ಕಾರ್ತಿಕ್ ಹೋಗ್ತಾರೆ, ಕೊನೆ ಸ್ಥಾನದಲ್ಲಿ ಪ್ರತಾಪು, 5ನೇ ಸ್ಥಾನದಲ್ಲಿ ಸಂಗೀತ ಅವ್ರನ್ನ ಇಡ್ತಾರೆ, ಅದೆಲ್ಲರಿಗೂ ಗೊತ್ತಿತ್ತು. ಬಟ್ ಸಂಗೀತ ಬರ್ತಾರೆ, ಅವರು ಕಾರ್ತಿಕ್ ಅವ್ರನ್ನ ಕೊನೆ ಸ್ಥಾನದಲ್ಲಿ ಇಡ್ತಾರೆ. ವಿನಯ್ ನೋಡಿ ಕಾರ್ತಿಕ್ನ ಸೆಕೆಂಡ್ ಸ್ಥಾನದಲ್ಲಿ, ಯಾಕಂದ್ರೆ ಅವ್ರು ಮೊದಲಿಂದನೂ ಹೇಳಿದ್ದಾರೆ ಸುದೀಪ್ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ನಮ್ಮದೇ ಇರಲಿ ಅಂತ ಹೇಳಿ. ಆಮೇಲೆ ಖಂಡಿತವಾಗ್ಲೂ ಇಬ್ಬರು ಸಂತು ಪಂತದ್ದು ಗೊತ್ತಿತ್ತು, ಅವರ ಫಸ್ಟ್ ಸೆಕೆಂಡ್ ಅವರೇ ಇಡ್ತಾರೆ ಅಂತ ಹೇಳಿ. ಡಿಸರ್ವ್ ಮಾಡಿದ್ರ ಅಂತ ಅನ್ಸುತ್ತಾ? ನಿಯತ್ತಾಗಿ ಇವರು ಕರೆಕ್ಟಾಗಿ ನಿಲ್ಲಿಸಿದ್ರು ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ? ಇಲ್ಲ ಆಸ್ ಅ ಫ್ರೆಂಡ್ಸು, ಈತ ನನ್ನ ತಮ್ಮ, ಇಲ್ಲ ಈತ ನನ್ನ ಕ್ಲೋಸು, ಅದಕ್ಕೆ ನಿಲ್ಲಿಸಿದ್ರು ಅಂತ ಅನ್ಸುತ್ತಾ? ಸರ್ ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಸುದೀಪ್ ಅವ್ರು ಹೇಳ್ತಾನೆ ಬಂದಿದ್ದಾರೆ, ಒಂದು ಏನು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಯೋಚನೆ ಮಾಡಿ ಎಲ್ಲರೂ ಹೇಳ್ಕೊಂಡು ಅಂದ್ರೆ ಒಂದು ಯೋಚನೆ ಮಾಡಿ ಯಾವ್ದು ಕರೆಕ್ಟು ಅನ್ನೋದನ್ನ ಹೇಳಿ ಅಂತ ಹೇಳಿದ್ದಾರೆ. ಬಟ್ ಇವರೆಲ್ಲರೂ ಕೂಡ ಏನು ಫ್ರಮ್ ದ ಬಿಗ್ ಬಾಸ್ ಸ್ಟಾರ್ಟಿಂಗ್ ಎಪಿಸೋಡಿಂದ ಇಲ್ಲಿ ತನಕನೂ ಅಷ್ಟೇ, ತಮ್ಮ ಸ್ನೇಹಿತರು ಯಾರಿದ್ದಾರೋ, ತಮ್ಮ ಜೊತೆಲಿ ಯಾರು ಇರ್ತಾರೋ, ತಮ್ಮನ್ನ ನಾಮಿನೇಟ್ ಯಾರು ಮಾಡಲ್ವೋ ಅಂಥವ್ರ ಹೆಸ್ರನ್ನೇ ಅವ್ರು ತಗೊಳ್ಳೋದು. ಇನ್ನೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ, ಯಾರು ಸರಿ ಇರ್ತಾರೆ, ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ, ಯಾರು ನನ್ನ ಪಕ್ಕದಲ್ಲಿ ನಿಲ್ಬಹುದು, ಇದ್ರ ಆಲೋಚನೆಗಳೇ ಮಾಡೋದಿಲ್ಲ. ನನಗೆ ವರ್ತೂರ್ ಇಷ್ಟನಾ, ವರ್ತೂರೇ ಫಸ್ಟು, ನನಗೆ ತುಕಾಲಿ ಇಷ್ಟನಾ, ತುಕಾಲಿನೇ ಫಸ್ಟು, ಇಷ್ಟೇ. ಬಟ್ ಇಲ್ಲಿ ಚೇಂಜಸ್ ಆಗಿದೆ ಏನಂತಂದ್ರೆ, ವಿನಯ್ ಅವರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಂಗೀತನ ಸೆಕೆಂಡ್ ಅಲ್ಲಿ ಇಡ್ತಾರೆ ಅಂತ, ಬಟ್ ಅವ್ರು ಕಾರ್ತಿಕ್ ಅವ್ರನ್ನ ನಿಲ್ಸಿದ್ರು. ಕಾರ್ತಿಕ್ ಅವ್ರದ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ಚೆನ್ನಾಗಿದೆ, 2 ವಾರದಿಂದ ಕಳೆಗೊಂದಿದೆ. ಹಾಗೆ ನೋಡಕ್ ಹೋದ್ರೆ ನಾವು ಪ್ರತಾಪ್ ಅವ್ರನ್ನ ವಿನ್ನರೇ ಮಾಡಕ್ ಆಗೋದಿಲ್ಲ, ಬಿಕಾಸ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಒಂದ್ 2-3 ವಾರದಿಂದ ತುಂಬಾ ಚೆನ್ನಾಗಿದೆ. ಹೀಗೆ ಗೊತ್ತಿಲ್ಲ ಜನತೆಯ ಇದು ಬಯಕೆಗಳು ಹೇಗಿರುತ್ತೋ, ಅವ್ರು ಹೇಗೆ ಜನ ವೋಟ್ ಮಾಡ್ತಾರೋ ಅಥವಾ ಬಿಗ್ ಬಾಸ್ ವೋಟ್ ಮಾಡಿ ಗೆಲ್ಸುತ್ತೋ ಯಾವುದು ಗೊತ್ತಿಲ್ಲ. ಸೊ ಹೀಗಾಗಿ ನಾವು ಕಾದ್ ನೋಡ್ಬೇಕಾಗಿದೆ ಸರ್. ನನಗೆ ವಿನಯ್ ಅವ್ರದ್ದು ಒಬ್ರದ್ದು ಕರೆಕ್ಟ್ ಇತ್ತು ಅಂತ ಅನಿಸ್ತು. ಮಿಕ್ಕಿದ್ದ ಕಾರ್ತಿಕ್ ಅವ್ರು ಕೂಡ ಈ ಮುಂಚೆ ಎಲ್ಲ ಸರಿಯಾದ ಡಿಸಿಷನ್ಸ್ ತಗೊಳ್ತಾ ಇದ್ರು, ಯಾರು ಕರೆಕ್ಟಾಗಿ ಮಾಡಿರ್ತಾರೋ, ಯಾರು ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಅದನ್ನೆಲ್ಲ ನೋಡಿ ಕೊಡ್ತಾ ಇದ್ರು, ಸ್ನೇಹದಿಂದ ಹೊರಗಿಡ್ತಾ ಇದ್ರು ಯಾವುದೇ ಒಂದು ನಾಮಿನೇಷನ್ ಅಂತೆಲ್ಲ ಬಂದಾಗ. ಬಟ್ ಇತ್ತೀಚೆಗೆ ಅವರು ತುಂಬಾ ಕಳೆಗುಂದಿದ್ದಾರೆ. ಮತ್ತೆ ವೋಟಿಂಗ್ ಅಂತ ಬಂದಾಗ, ನಾಮಿನೇಷನ್ ಅಂತ ಬಂದಾಗ ಶುಗರ್ ಕೋಟ್ ಆಗ್ತಿದ್ದಾರೆ. ಹೌದು ಹೌದು ಹೌದು. ಇನ್ನೊಂದು, ಈಗ ಪ್ರೊಮೋ ಬಿಟ್ಟಿದ್ರು, ಅದನ್ನು ನಿನ್ನೆ ಇದರಲ್ಲಿ ತೋರಿಸ್ಲಿಲ್ಲ, ಇವತ್ತು ತೋರಿಸ್ಬೋದು. ಒಂದು ಕಿರಿಕೀರ್ತಿ ಅವರು ಬಂದಿದ್ದಾರೆ, ಜಾಹ್ನವಿ ಅವರು ಬಂದಿದ್ದಾರೆ, ಪತ್ರಕರ್ತರಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮೊದಲೇದ್ದು ನನಗೆ ತುಂಬ ಇಂಪ್ರೆಸಿವ್ ಕ್ವಶನ್ ಅಂತ ಅನಿಸಿದ್ದು ಅದರಲ್ಲಿ ಸಂಗೀತ ಅವರು ಕೇಳಿದ್ದು, ಹೊರಗಡೆ ನೀವು ಒಂದು ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ಹೋದಾಗ ಏನಾದರೂ ಅವ್ರಿಗೆ ಹಿಂಟ್ ಸಿಕ್ಕಿದೆ ಅಂತಲೂ ಅನ್ಸುತ್ತೆ. ಇದ್ರ ಮೇಲೆ ಕ್ವಶನ್ ಕೇಳಿದ್ರೆ ಗೊತ್ತಿಲ್ಲ. ಒಂದು ಕ್ವಶನ್ ಕೇಳ್ತಾರೆ, ಡ್ರೋನ್ ಪ್ರತಾಪ್ ಅವರಿಗೆ ಹೊರಗಡೆ ಇದ್ದಂತಹ ಸಪೋರ್ಟ್ನ ನೋಡಿ ನೀವು ಆತನನ್ನು ಸಹೋದರ ಅಂತ ಅಥವಾ ಆತನ ಜೊತೆ ನಿಂತ್ಕೊಂಡ್ರ ಅಂತ ನಿಮ್ಗೆ ಅನಿಸುತ್ತಾ ಹಾಗೆ? ಸರ್ ಮೈಕಲ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ಸರ್, ಏನು ಅಂತ ಅಂದ್ರೆ ಆಸ್ಪತ್ರೆಗೆ ಹೋಗಿರ್ಬಹುದು ಅಥವಾ ಬೇರೆ ಕಡೆ ಎಲ್ಲೇ ಹೊರಗೆ ಕರ್ಕೊಂಡೋದ್ರು ಅವರು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಂತೆ, ಯಾರು ಕೂಡ ಕಾಣೋದಿಲ್ವಂತೆ. ಈ ರೀತಿ ಆದಂತಹ ಪ್ರೊಸೀಜರ್ ಇರೋ ಟೈಮಲ್ಲಿ ಡಾಕ್ಟರ್ಸ್ ಕೂಡ ಏನು ಮಾತಾಡೋದಿಲ್ಲ. ಸೊ ನನ್ಗೆ ಅನ್ಸುತ್ತೆ ಹಿಂಟ್ ಏನು ಸಿಕ್ಕಿರೋದಿಲ್ಲ. ಬಟ್ ಇದೇ ಹಳೆ ಒಬ್ಬ ಕಂಟೆಸ್ಟೆಂಟ್ಸು ಹೇಳಿದ್ರು, ನಾವು ಕೂಡ ಹೊರಗಡೆ ಹೋದಾಗ ಆಸ್ಪತ್ರೆಯಲ್ಲಿ ಇದ್ದಾಗ ನಮಗೆ ಹೊರಗಡೆ ಒಂದು ಸ್ವಲ್ಪ ನನಗೆ ಹಿಂಟ್ ಸಿಕ್ತು, ಹೇಗೆ ಆಡಬೇಕು ಹೇಗಿಲ್ಲ ಅಂತ ಹೇಳಿ, ಅದು ನನ್ನನ್ನು ಗೆಲ್ಲೋದಕ್ಕೆ ಇದಾಯಿತು, ಒಳ್ಳೇದಾಯಿತು, ನಾ ಆ ಒಂದು ಇನ್ಪುಟ್ಸ್ನ ತೆಗೆದುಕೊಂಡೆ ಅಂತಲೂ ಹೇಳಿದರು. ಓಕೆ, ಮೈಕಲ್ ಅವರು ಹೀಗೆ ಹೇಳಿದ್ರು. ಸೊ ಈ ಬಿಗ್ ಬಾಸ್ ಅಲ್ಲಿ ಮೋಸ್ಟ್ಲಿ ಹೀಗೆ ನಡೆದಿರಬಹುದು ಅಂತ ಅನ್ಸುತ್ತೆ. ಅದು ಅಲ್ಲದೆ ಸುದೀಪ್ ಅವರು ಪ್ರತಾಪ್ ಅವ್ರ ವೋಟಿಂಗ್ಸ್ ಆಗಿರ್ಬೋದು, ಅವರಿಗೆ ಏನು ಆಗಾಗ ಅಂದ್ರೆ
ಒಂದು ಮೋಟಿವೇಟ್ ಮಾಡೋದಿರ್ಬೋದು, ಇದೆಲ್ಲ ನೋಡಿ ಮೋಸ್ಟ್ಲಿ ಸಂಗೀತ ಅವ್ರು ಇವ್ರ ಕಡೆ ಜಾರಿ ಇರಬಹುದು ಅನ್ಸುತ್ತೆ. ಅಲ್ಲ ಮತ್ತೆ ಈ ನೋಡಿ ಕಾರ್ತಿಕ್ ಅವರು ನಾಮಿನೇಷನ್ ಅಂತ ಬಂದಾಗ ಸಂಗೀತ ತಗೊಂಡಿದ್ರು ಒಂದ್ಸರಿ, ತುಂಬಾ ಒಂದು 10-12 ವಾರಗಳ ಹಿಂದೆ ಅದು. ಅವಾಗ ಅವ್ರ ಫ್ರೆಂಡ್ಶಿಪ್ ನ ಕಟ್ ಮಾಡಿದವರು ವಾಪಸ್ ಅವ್ರ ಜೊತೆ ಕೂಡೋದಕ್ಕೆ ಪ್ರಯತ್ನನೇ ಪಡ್ಲಿಲ್ಲ. ಈಗ ಒಂದು ಆಟದಿಂದ ಯಾರು ನಮ್ಮ ಡ್ರೋನ್ ಪ್ರತಾಪ್ ಅವರು ಸಂಗೀತ ಅವ್ರನ್ನ ಹೊರಗಿಡ್ತಾರೆ, ಬಟ್ ಸಂಗೀತ ಇಲ್ಲಿ ವಾಪಸ್ ಡ್ರೋನ್ ಹತ್ರ ಬರ್ತಾರೆ. ಇದು ಡಬಲ್ ಗೇಮ್ ಅಂತ ಅನಿಸ್ಲಿಲ್ವಾ ನಿಮಗೆ? ಸರ್ ಅದು ಅಂದ್ರೆ ಅವ್ರವ್ರ ಮನಸ್ಥಿತಿ ಸರ್. ಈಗ ಕಾರ್ತಿಕ್ ಅವ್ರು ಹೇಗೆ ಅಂತಂದ್ರೆ ಇವರು ಡಾಮಿನೇಟಿಂಗು, ಕಾರ್ತಿಕ್ ಅವರು ಡಾಮಿನೇಟಿಂಗು, ಇವಾಗ ಇಬ್ರಿಗೂ ಹೊಂದಿಕೆ ಆಗೋದಿಲ್ಲ. ಅಟ್ಲೀಸ್ಟ್ ಇಲ್ಲಿ ಪ್ರತಾಪ್ ಆದ್ರೂ ತಮ್ಮ ತರ ಇದ್ದಾನೆ, ಏನಾದ್ರೂ ಹೇಳಿದ್ರೆ ಓಕೆ ಓಕೆ ಅಂತ ತಲೆ ಅಲ್ಲಾಡಿಸ್ತಾನೆ ಅಂತ ಮೋಸ್ಟ್ಲಿ ಇವ್ರ ಜೊತೆ ಕಂಟಿನ್ಯೂ ಆಗಿರಬಹುದು. ಕಾರ್ತಿಕ್ ಅವ್ರ ವಿಚಾರದಲ್ಲಿ ಹೀಗಿರೋದಕ್ಕಾಗಲ್ಲ, ಅವ್ರದ್ದೇ ಆಗಬೇಕು, ಇವ್ರದ್ದೇ ಆಗಬೇಕು ಅಂದಾಗ ಅಲ್ಲಿ ಜಗಳಗಳು ಕಿತ್ತಾಟಗಳು ಹೆಚ್ಚಾಗಿ ಸುಮ್ಮನೆ ಬಾಂಡಿಂಗ್ ಕಳ್ಕೊಂಡು ತಲೆ ಸಿಡಿಸ್ಕೊಳ್ಳೋ ಬದಲು ಇಲ್ಲೇ ಒಂದು ಪ್ರತಾಪ್ ಅವ್ರ ಜೊತೆ ಇದ್ದು ಚೆನ್ನಾಗಿರೋಣ, ಮನೆಯಲ್ಲಿ ಯಾರು ಕೂಡ ನನ್ನ ಜೊತೆ ಇಲ್ಲ, ಹೀಗಾಗಿ ಇವ್ರ ಜೊತೆ ಆದ್ರೂ ಇರೋಣ ಅಂತ ಮೋಸ್ಟ್ಲಿ ಕಂಟಿನ್ಯೂ ಆಗಿರಬಹುದು ಅಂತ ನನ್ಗನ್ಸುತ್ತೆ. ಅದು ವೋಟಿಂಗ್ ಸ್ಟ್ರಾಟಜಿ ಕೂಡ ಆಗಿರಬಹುದು. ಹೌದೌದು. ಇನ್ನು ವಿನಯ್ ಬಗ್ಗೆ ಮಾತನಾಡಲೇಬೇಕು. ತುಂಬ ಸ್ಟ್ರಾಂಗ್ ಒಬ್ಬ ಸ್ಪರ್ಧಿ, ಆರಂಭದಿಂದಲೂ ಕೂಡ ಅವರು ಇಲ್ಲದೇ ಇದ್ದರೆ ಆ ಆಟ ನೋಡೋದಕ್ಕೆ ಇಷ್ಟ ಆಗಲ್ಲ, ಅಷ್ಟೊಂದು ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆದವರು, ಮತ್ತು ಎದುರಾಳಿಯನ್ನು ತುಂಬ ನೀಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಬಟ್ ಟಾಸ್ಕ್ ಅಂತ ಬಂದಾಗ ಎಲ್ಲ ಟಾಸ್ಕ್ಗಳನ್ನೂ ಸೋತವ್ರೆ, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಒಬ್ಬ ವಿನ್ನಿಂಗ್ ಕ್ಯಾಂಡಿಡೇಟ್ ಅನ್ನೋದ್ರಲ್ಲಿ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಡ್ರೋನ್ ಪ್ರತಾಪ್ ಹೇಗೆ ಜನ ಮೆಚ್ಕೊಂಡಿದ್ದಾರೋ ಅದೇ ರೀತಿಯಾಗಿ ವಿನಯ್ ಅವರ ಆಟನೂ ಕೂಡ ಜನರು ಮೆಚ್ಕೊಂಡಿದ್ದಾರೆ. ಅದನ್ನು ಬಿಗ್ ಬಾಸ್ ನೋಡುಗರಂತೂ ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಪರ್ಸನಲಿ ನಾವು ಕೇಳಿದ್ರು ಕೂಡ ವಿನಯ್ ದಿ ಬೆಸ್ಟೇ ಅಂತೀವಿ ಆಸ್ ಅ ಟಾಸ್ಕಲ್ಲಿ. ಜನರು ಓಡ್ ಪರವಾಗಿ ಖಂಡಿತವಾಗ್ಲೂ ಇಲ್ಲ, ವಿನಯ್ ಓಡ್ ಪರವಾಗಿ ಹೋದರೆ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ್, ಅದರಲ್ಲಂತೂ ಡೌಟೇ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಆ ಒಂದು ಅಗ್ರೆಸಿವ್ ಆಟ ಒಂದು 70 ದಿನ ಆದಮೇಲೆ ಡೌನ್ ಆಯಿತು. ತುಂಬ ಎಲ್ಲರ ಜೊತೆನೂ ಕನೆಕ್ಟ್ ಆಗ್ತಾ ಇದ್ರು, ಮತ್ತು ವೈರಿ ಅಂತ ಕಾಣಿಸ್ಕೊಳ್ತಾ ಇದ್ದಂಥ ಸಂಗೀತ ಜೊತೆಗೆ ತುಂಬ ಬಾಂಡಿಂಗ್ನ ಬೆಳೆಸ್ಕೊಂಡ್ರು. ಆಮೇಲೆ ಈಗ ನೋಡಿ ನಿನ್ನೆ ಒಂದು ಟಾಸ್ಕ್ ಬಂತು, ಯಾರು ಕ್ಯಾಪ್ಟನ್ ಅಂತ ಬಂದಾಗ ಹೋಗಿ ಡ್ರೋನ್ ಪ್ರತಾಪ್ ಅವ್ರಿಗೆ ಓಟ್ ಹಾಕ್ತಾರೆ. ಇದೆಲ್ಲೋ ಅವ್ರಿಗೆ ಮೈನಸ್ ಆಯಿತು ಅಂತ ಅನಿಸುತ್ತಾ, ಇಲ್ಲ ಇದು ಒಳ್ಳೆತನ ತೋರಿಸೋದಕ್ಕೆ ಒಂದು ವೇದಿಕೆನೂ ಸಿಕ್ತು, ಒಂದು ಕಡೆ ಕೆಟ್ಟತನವನ್ನು ತೋರಿಸಿ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಜನರ ಮನಸ್ಸನ್ನು ಕದ್ದಿದ್ರು, ಅಂದರೆ ಬ್ಯಾಡ್ ಆಗಿ ಕಮೆಂಟ್ಸ್ಗಳು ಬಂತು, ಈಗ ಒಳ್ಳೆಯವರಾಗಿ ಕಾಣಿಸ್ಕೊಂಡಿದ್ದಾರೆ, ಇದು ಒಳ್ಳೇದು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಒಳ್ಳೇದೇ ಸರ್. ಇವಾಗ ಸಂಗೀತ ಅವ್ರ ಟಾಸ್ಕ್ ಆಗಿರ್ಬಹುದು, ಸಂಗೀತ ಅವ್ರಿಗೆ ಕಣ್ಣಿಗೆ ನೀರು ಎರಚಿರೋ ಟಾಸ್ಕ್ಗಳಾಗಿರ್ಬೋದು, ಇದೆಲ್ಲಾನು ಜನರಿಗೆ ಹಿಂಸೆ ಮಾಡ್ತು. ಅಂದ್ರೆ ಅಯ್ಯೋ ಏನ್ ಇವ್ನು ಹೀಗಿದ್ದಾನೆ ಅನ್ನೋ ರೀತಿಯಾಗಿ ಬಿಂಬಿಸಿ ಅವರಿಗೆ ವೋಟಿಂಗ್ಸ್ಗಳು ಸ್ವಲ್ಪ ಕಡಿಮೆ ಆಯ್ತು. ಈಗ ಅದೇ ವಿನಯ್ ಅವರು ಈ ರೀತಿ ನಡ್ಕೊಳ್ಳೋ ಅಂದ್ರೆ ಒಳ್ಳೆತನವಾಗಿ ಬೇರೆ ಕಂಟೆಸ್ಟೆಂಟ್ ಜೊತೆ ಎಲ್ಲ ಚೆನ್ನಾಗಿರೋದು ಅದೊಂಥರ ಅಹಿಂಸಾತ್ಮಕವಾಗಿರೋದ್ರಿಂದ ಮೋಸ್ಟ್ಲಿ ಜನ ಈಗ ಈ ತನಾನ ಇಷ್ಟಪಡ್ತಾರೆ. ಬಟ್ ಆಟ ಅಂತ ಬಂದಾಗ ಹಾಗೆ ಇರ್ಬೇಕಾಗುತ್ತೆ. ಬೇರೆ ಟೈಮಲ್ಲಿ ಕೂಡ ಈ ಹಿಂದೆ ವಿನಯ್ ಅವ್ರು ಈಗ ಏನ್ ಕಾಣಿಸ್ಕೊಂತಾ ಇದಾರೋ ಆ ರೀತಿ ಇರ್ಲಿಲ್ಲ. ಈಗ ಅದನ್ನೆಲ್ಲ ಬಿಟ್ಟು ಎಲ್ಲಾ ಟೈಮಲ್ಲೂ ಒಂದೇ ತರ ಇದ್ದಾರೆ. ಸೊ ಇದೇ ಅವರಿಗೆ ಹೆಚ್ಚು ಒಳ್ಳೆತನ ಆಗಿ ಒಂದು ಹೆಚ್ಚು ಪಾಯಿಂಟ್ಸ್ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇನ್ನು ಒಂದು ಒಳ್ಳೆ ವಿಚಾರ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ 5 ಆಸೆಗಳನ್ನ ಈಡೇರಿಸ್ತೀನಿ ಅಂತ ಅಂದ್ರು. ಅದು ಸಾಧ್ಯವಾದರೆ ಅದು ಒಂಥರ ಖುಷಿ ಆಯಿತು ಎಲ್ರಿಗೂ ಕೂಡ. ಅವ್ರವ್ರಿಗೆ ಊಟದ ಬಗ್ಗೆ ಕೇಳಿದರು, ಅವರ ಸಂಬಂಧಿಕರ ಬಗ್ಗೆ ಮಾತನಾಡೋದು ಕೇಳಿದರು. ಡ್ರೋನ್ ಪ್ರತಾಪ್ ತನ್ನ ಡ್ರೋನ್ ಬರಲಿ ಅಂತ ಹೇಳಿದರು. ಹಳ್ಳಿಕಾರ್ ಅವರು ಅವ್ರ ಹಳ್ಳಿಕಾರ್ ಹೋರಿಗಳನ್ನ ಕರೆಸಿ, ಇಲ್ಲಾಂದ್ರೆ ಒಂದು ವಿಡಿಯೋ ಪ್ಲೇ ಮಾಡಿ ಅಂತ ಹೇಳಿದರು. ನನಗೆ ತುಂಬ ಶಾಕಿಂಗ್ ಅಂತ ಅನಿಸಿದ್ದು ನಮಗೆ ನಮ್ಮ ವರ್ತೂರ್ ಅವ್ರದ್ದೇ, ನಾನು ಬಿಗ್ ಬಾಸ್ನ ನೋಡಬೇಕು ಅನ್ನುವಂಥ ಒಂದು ಆಸೆ. ಆ ಒಂದು ಕ್ಯೂಟ್ನೆಸ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಆ ಒಂದು ಆಸೆಗಳ ಬಗ್ಗೆ ಎಲ್ಲರ ಒಂದು ಅಭಿಪ್ರಾಯಗಳ ಬಗ್ಗೆ ಹೇಳೋದಾದರೆ ನಿನ್ನೆ ಒಂದು ಸರ್ ಎಲ್ಲರೂ ಕೂಡ ಅವ್ರಿಗೆ ಬೇಕಾದಂತಹ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ. ಕಾರ್ತಿಕ್ ಅವರು ಡೊಳ್ಳು ಸಿನಿಮಾದ ಮತ್ತೆ ಆಕ್ಟ್ ಮಾಡಬೇಕು ಅಂತ ಇಷ್ಟಪಟ್ರು. ಮತ್ತೆ ಇವರು ವಾಸುಕಿ ವೈಭವ್ ಅವ್ರದ್ದು ಮನ್ಸಿಂದ ಯಾರು ಕೆಟ್ಟವರಲ್ಲ ಆ ಸಾಂಗ್ ನ ಕೇಳಕ್ ಇಷ್ಟಪಟ್ರು. ವಿನಯ್ ಅವರು ಅವ್ರಿಗೆ ಬೇಕಾದಂತಹ ಕೇಳಿದ್ರು. ಎಲ್ಲ ಅವ್ರವ್ರ ಆಸೆಗಳನ್ನ ಕೇಳಿದ್ರು. ಮೋಸ್ಟ್ಲಿ ಇಷ್ಟು ತಿಂಗಳು ಅವ್ರ ಮನೇಲಿದ್ದು ಸಾಕಾಗಿ ಇನ್ನಷ್ಟೇನೋ ಅಂದ್ರೆ ನಮ್ಮಿಂದ ಅಂತೂ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಹೊರಗಿಂದ ಆದ್ರೂ ಸಿಗುತ್ತೆ ಅನ್ನೋದನ್ನ ಪ್ರಸ್ತಾಪ ಪಡಿಸಿದ್ರು. ಮತ್ತೆ ಇನ್ನೇನು ಮುಗಿಯೋ ಸೀಸನ್ಗಳು ಅಂದ್ರೆ ಇನ್ನೇನು ಕೊನೆ ಸೀಸನ್ ಬಂತು, ಅಷ್ಟರಲ್ಲಿ ಇದೊಂದು ಆಸೆ ಈಡೇರಿಸೋದು ಚೆನ್ನಾಗಿರುತ್ತೆ. ಬಟ್ ಒಂದು ಏನ್ ಗೊತ್ತಾ, ಈ ಫೈನಲ್ ಈ 6 ಜನ ಇದಾರಲ್ಲ, ಈ 6 ಜನ ಕೊನೆ ವೀಕಲ್ಲಿ ರಾಜ ವೈಭೋಗ ಪಡಿತಾರೆ. ನಾವು ಪ್ರತಿ ಸೀಸನ್ ಅಲ್ಲೂ ನೋಡಿದ್ವಿ, ಇದನ್ನ ಇಟ್ಟಿರ್ತಾರೆ. ಇಷ್ಟು ದಿನ ಊಟ ಕಡಿಮೆ ಇರ್ತಿತ್ತು ಅಥವಾ ಜಗಳಗಳಿರ್ತಿತ್ತು, ಬಟ್ ಈ ವಾರ ಅದು ಕಡಿಮೆ ಸಿಗುತ್ತೆ. ಎಲ್ಲರೂ ಕೂಡ ಆಸೆಗಳನ್ನ ಈಡೇರಿಸೋದು,
ಬಟ್ ನಿನ್ನೆನೆ ಒಂದು ಆಸೆ ಪಾಪ ಇಬ್ಬರದು ಹೋಯ್ತು, ಡ್ರೋನ್ ಪ್ರತಾಪ್ ಮತ್ತೆ ತುಕಾಲಿದು. ಇಬ್ರು ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ರು. ಅದಕ್ಕೆ ತುಕಾಲಿ ಅಂತೂ ಶಾಪ ಹಾಕ್ತಾ ಇದ್ರು ಡ್ರೋನ್ ಪ್ರತಾಪ್ಗೆ, ನಾನು ಕೇಳಿದ್ದನ್ನೇ ಕೇಳ್ತಾನೆ, ಬೇರೆ ಆಸೆ ಇರ್ಲಿಲ್ವಾ ಇವನಿಗೆ ಅಂತ ಹೇಳಿ. ಅದು ಅಲ್ಲದೆ ತುಕಾಲಿ ಅವ್ರದ್ದು ಆಸೆ ತುಂಬಾ ಅರ್ಥಹೀನವಾಗಿತ್ತು ಸರ್. ಎಲ್ಲರೂ ಅವ್ರ ಅಡಿಯಾಳಾಗ್ಬೇಕಂದ್ರೆ ಹೇಗಿರಕ್ಕಾಗುತ್ತೆ? ಅದು ಅಂತ ಅವನಿಗೆ ಆಸೆಗಳಂದ್ರೆ ಗೊತ್ತಿಲ್ಲ ನನ್ನ ಪ್ರಕಾರ. ಅದಕ್ಕಿಂತ ಹೋಗೋದಕ್ಕಿಂತ ಮುಂಚೆನೆ ವಿನಯ್ ಅವರು ತಲೆ ತಿಂತಾನೆ ಇದ್ರು, ಆಸೆ ಬೇರೆ ಅದು ಬೇರೆ ಇದು ಬೇರೆ, ಆಸೆಗಳೇ ನೆನಪು ಬರ್ತಾ ಇಲ್ವಲ್ಲ ನನಗೆ ಅಂತ ಹೇಳಿ. ಒಂದ್ ಲೆಕ್ಕಾಚಾರದಲ್ಲಿ ತುಕಾಲಿ ಕನ್ಫ್ಯೂಸ್ ಆಗಿದ್ರು. ಇಲ್ಲ ಅಂತ ಅವ್ರು ಇದೊಂದೇ ಅಲ್ಲ, ಎಲ್ಲಾ ಟೈಮಲ್ಲೂ ಕನ್ಫ್ಯೂಸ್ ಆಗೇ ಇರ್ತಾರೆ, ಯಾವ್ದನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳೋದು. ಮತ್ತೆ ಅವಾಗ ತಿಳ್ಕೊಂಡಿದ್ದೇ ಬೇರೆ, ಅಲ್ಲಿ ಹೋಗಿ ಮಾಡೋದೇ ಬೇರೆ. ಇಂಥದನ್ನ ತುಂಬಾ ಮಾಡ್ತಾರೆ. ಅದೇನೋ ಊಟದೊಂದು ಯಾವ್ದೋ ಕೋಳಿ ತಗೊಂಬನ್ನಿ ಅಂತ ಹೇಳಿದ್ರು, ಓಕೆ ಕೋಳಿ ಉಂಡೆ ಅದನ್ನ ಖಂಡಿತವಾಗ್ಲೂ ಈಡೇರಿಸ್ತಾರೆ ಅಂತ ಅನ್ಕೋತೀನಿ. 5ರಲ್ಲಿ 5 ಈಡೇರಿಸ್ತಾರೆ ಇಲ್ಲೋ ಗೊತ್ತಿಲ್ಲ, 5ರಲ್ಲಿ 1 ಈಡೇರಿಸಬಹುದು ಅಂತ ನಾನು ಅನ್ಕೋತೀನಿ. ಬಟ್ ಆಲ್ಮೋಸ್ಟ್ ಕಾರ್ತಿಕ್ ಅವರ ಒಂದು ಬೇಡಿಕೆ ಈಡೇರ್ಬೋದು, ಅವ್ರ ತಂಗಿ ಜೊತೆಗೆ ಮಾತನಾಡೋದು. ಮತ್ತೆ ಸಂಗೀತ ಅವ್ರು ದೊಡ್ಡ ದೊಡ್ಡ ಆಸೆ ಕೇಳಿದಾರೆ, ಯಶ್ ಜೊತೆ ಮಾತಾಡಿಸಿ, ಇಲ್ಲ ರಾಜ್ದೀಪ್ ಶೆಟ್ಟಿ, ರಕ್ಷಿತ್ ಅದೇನಾದ್ರೂ ಈಡೇರ್ಬೋದೇನೋ ಆಸ್ ಎ ಕಾಲ್ ಮೂಲಕ ಅಥವಾ ಒಂದು ವಿಶ್ ಮೂಲಕ ಏನಾದ್ರು ಮಾಡ್ಬೋದು. ನನಗೆ ತುಂಬಾ ಕ್ಯೂಟ್ ಅನಿಸಿದ್ದು ಖಂಡಿತವಾಗ್ಲೂ ವರ್ತೂರ್ ಅವ್ರದ್ದೇ. ಆ ಒಂದು ಕ್ಯೂಟ್ನೆಸ್, ಆ ಒಂದು ಮುಗ್ಧತೆ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಯ್ತು. ನೇರ ನೋಡಿ ಬಿಗ್ ಬಾಸ್ ಕೂಡ ಹೇಳ್ತಾರೆ, ನಿಮ್ಮ ಆಸೆ ಸಾಧ್ಯನೇ ಇಲ್ಲ, ಬೇರೆ ಬದಲಾಯಿಸಿ ಅಂತ ಹೇಳಿ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಈ 6 ಜನ ಏನಿದ್ದಾರೆ ಈಗಾಗಲೇ ವಿನ್ನರ್ಸ್, ಜನರ ಮನಸ್ಸಂತೂ ಗೆದ್ದಿದ್ದಾರೆ. ಬಟ್ ಆ ಟ್ರೋಫಿ ಬಂದಿದ್ದು ಮಾತ್ರ ಎಲ್ರಿಗೂ ಕೂಡ ಒಂದು ಶಾಕು, ಆ ಒಂದು ಉತ್ಸಾಹ ಮೂಡಿಸಿದೆ. ಹೇಗಿತ್ತು ಟ್ರೋಫಿ? ಅದನ್ನ ನೋಡಿದ್ರೇನೆ ಗೆಲ್ಲಬೇಕು, ಒಂದು ಉತ್ಸಾಹ ಮೂಡಿಸುತ್ತೆ ಅಂತ ಅನ್ಸಲ್ವಾ? ಮತ್ತೆ ಕಳೆದ ವಾರ ಎಲ್ಲರೂ ಬಂದು ಎಲ್ಲರೂ ಮೈಂಡ್ ಹಾಳು ಮಾಡಿದ್ರು. ಆ ಟ್ರೋಫಿ ನೋಡಿದ್ರೆ ಎಲ್ಲ ಮರಿಬೋದಾ? ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿ ಹೊರಗೊಮ್ಮಕ್ಕೆ ಒಂದು ಉತ್ಸಾಹ ಸಿಗ್ಲಿಲ್ವಾ ಇದನ್ನ ನೋಡಿದ್ರೆ? ಸರ್ ಹೌದು, ನಮ್ಗಂತ ಏನೋ ಒಂದು ಸಿಗ್ತಿದೆ, ನಾವೇನೋ ಇತಿಹಾಸ ಸೃಷ್ಟಿಸ್ತಿದೀವಿ, ಅಥವಾ ಯಾರು ಮಾಡದೇ ಇರುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಷ್ಟು ದಿನ ಇದ್ದು ಎಷ್ಟೆಲ್ಲ ಕಷ್ಟಪಟ್ಟು ಯಾರ್ಯಾರನ್ನೂ ಎದುರಾಕೊಂಡ್ವಿ, ಹೇಗೇಗೋ ಗುರ್ತಿಸ್ಕೊಂಡಿದೀವಿ. ಈಗೆಲ್ಲ ಇರುವಾಗ ಏನು ಮೇನ್ ಆಗಿ ಬೇಕಾಗಿರೋ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಮೇನ್ ಆಗಿ ಏನ್ ಪಡ್ಕೊಬೇಕು ಅದೇ ಪಡ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಫೀಲ್ ಆಗ್ಬಿಡುತ್ತೆ ನಮ್ಗೆ. ಅದು ದುಡ್ಡಾಗಿದ್ರು ನಮ್ಗೆ ಬೇಡ, ಇದ್ ಬೇಕಿತ್ತು ಅಂತ ಅನ್ಸಕ್ ಸ್ಟಾರ್ಟ್ ಮಾಡೋದು. ಟ್ರೋಫಿ ಇದನ್ ಗೆಲ್ಲೇಬೇಕು ಅಂತ ಏನು ಜೊತೆಲಿ ಅದ್ರ ಜೊತೆ ಆಟ ಆಡ್ತಾ ಅಂದ್ರೆ ಅದಕ್ಕಾಗಿ ಆಟ ಆಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ಟ್ರೋಫಿ ಏನಾದ್ರೂ ಈ ಮುಂಚೆನೆ ಬಂದಿದ್ರೆ ಮೋಸ್ಟ್ಲಿ ಇಷ್ಟು ಪರ್ಫಾರ್ಮೆನ್ಸ್ ಇರ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಹೀಗಾಗಿ ಕೊನೆಯಲ್ಲಿ ಒಂದು ಹುಮ್ಮಸ್ ಕೊಡ್ತು ಅನ್ಸುತ್ತೆ ಟ್ರೋಫಿ. ಓಕೆ ಒಂದು ಆಟದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಮುಂದೆ ಏನಾಗ್ಬೋದು? ಸಂಗೀತ, ವಿನಯ್ ಮತ್ತೆ ಡ್ರೋನ್ ಬಗ್ಗೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಮತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನು ಉಳಿದಿರೋದು ಒಂದು 6 ದಿನ. ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಎಲ್ಲವೂ ಕೂಡ ಮುಗಿದೋಗಿರುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಯಾರು ಟ್ರೋಫಿನ ಗೆಲ್ತಾರೆ ಅಂತ ಹೇಳಿ ಎಲ್ರಿಗೂ ಕ್ಯೂರಿಯಾಸಿಟಿ. 6 ಜನ ಇದ್ದಾರೆ, 6 ಜನಕ್ಕೂ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದರೆ ಎಲ್ಲೆಲ್ಲೋ ಹೋಗಿಬಿಟ್ಟಿದೆ. ಬಟ್ ಒಂದಂತೂ ನಿಜ, ಓಟ್ ಪ್ರಕಾರ ಅಂತ ನೀವು ಹೋದರೆ, ನಾನು ಈಗ ಸೋಷಿಯಲ್ ಮೀಡಿಯಾ ಅಂತ ನೋಡ್ತಾ ಇದ್ರೆ ಖಂಡಿತವಲ್ಲೂ ಡ್ರೋನ್ ಪ್ರತಾಪ್ ಅವ್ರಿಗೆ ಜಾಸ್ತಿ ಓಟ್ಸ್ ಬೀಳ್ತಾ ಇರೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ವಿನಯ್ ಅವ್ರ ಪರ್ಫಾರ್ಮೆನ್ಸ್, ಟಾಸ್ಕ್ ಅಂತ ಬಂದರೆ, ಮನೇಲಿ ಆಕ್ಟಿವಿಟಿ ಅಂತ ನೋಡಿದರೆ, ಕಾಮಿಡಿ ಅಂತ ನೋಡಿದರೆ, ಕೊನೆಗೆ ಬಾಂಡಿಂಗ್ ಅಂತ ನೋಡಿದರೆ ಖಂಡಿತವಾಗ್ಲೂ ವಿನಯ್ 100% ವಿನ್ನಿಂಗ್ ಕ್ಯಾಂಡಿಡೇಟ್. ಒಬ್ಳು ಲೇಡಿ ಬಾಂಡ್ ಆಗಿ ಇಷ್ಟು ದಿನ ಎಲ್ಲರ ಜೊತೆನೂ ಕಿತ್ತಾಡಿಕೊಂಡು, ಆಟಗಳಲ್ಲಿ 100% ಕೊಟ್ಟು, ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿಕೊಂಡು, ಸ್ನೇಹಿತರು ಕೆಲವೊಂದು ಸರಿ ಮೋಸ ಮಾಡಿದಾಗ ಅವ್ರ ವಿರುದ್ಧನೇ ಎದ್ದು ನಿಂತು ಖಂಡಿತವಾಗ್ಲೂ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿ ಸಂಗೀತ ಕೂಡ ಕಾಣಿಸ್ಕೊಂಡಿದ್ದಾರೆ. ಇನ್ನು ಕಾರ್ತಿಕ್ ಕೂಡ ಒಂದು ಸ್ವಲ್ಪ ಡೌನ್ ಆದರೂ ಅದೇ ಒಂದು ಕಾರಣಕ್ಕಾಗಿ ಅವರು ಒಂದು ಸ್ವಲ್ಪ ಹಿಂದುಳಿದ್ರು. ಮತ್ತು ಸಂತು ಪಂತು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ಇಂತಹ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.